ಅಪಯ 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 ಅಪಯ. ಈ ಅಪಯಿನ್ ಪ್ರೀತಿ ನೋಡಿದ್ಮೇಲೆ ಯೂರಿ ಕಾಂಪಿಟೇಷನ್ ಕೊಡೋನೊಬ್ಬ ಸಿಕ್ಕಿದ್ದಾನೆ. ಅಪ್ಪಯ್ಯ ಮನ್ಸಿಗೆ ಫೀಲಿಂಗ್ ಆಯ್ತಾಯ್ತಪ್ಪಯ್ಯ. ನಿಮ್ ಮಕ್ಳನ್ನ ರೂಮಿಗೆ ಕಳಿಸ್ಬಿಡಿ ಅಂಡ್ ಗೆಟ್ ರೆಡಿ ಟು ಟರ್ನ್ ಆನ್ ದಿ ಸಬ್ ಟೈಟಲ್. ಯಾಕೆಂದ್ರೆ ಒಂದೊಂದ್ಸಲ ಈ ಮೂವಿಲಿ ಏನ್ ಹೇಳ್ತಾರೆ ಅಂತಾನೆ ಗೊತ್ತಾಗಲ್ಲ. ಚಿಕ್ಕವನಾಗಿದ್ದೆ ಫಾರ್ಮಲ್ ಇರ್ಲಿಲ್ಲ. ಗೊತ್ತಾ ಹೊಡೆದಿರೋದು ಅಂಡ್ ಒಂದೊಂದ್ಸಲ ಕರೆಕ್ಟ್ ಆಗಿ ಕೇಳಿಸಿದ್ರು ಅರ್ಥ ಆಗಲ್ಲ. ನೀನ್ ಗೀತಾಂಜಲಿ ಎಂಗೇಜ್ಮೆಂಟ್ ಯಾಕೆ ಬರ್ಲಿಲ್ಲ? ಇಬ್ರು ಸ್ಕೂಲಲ್ಲಿ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ಮಿಡಲ್ ಕ್ಲಾಸ್ ಜನರ ಜೊತೆ ಸೇರೋದಿಲ್ವಾ? ಗೆಟ್ ಔಟ್ ಇನ್ ದ ರಿಯಲ್ ವರ್ಲ್ಡ್ ಅಂಡ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ನಿನ್ನ ಅಪ್ಪ ತಾತ ಈ ದೇಶಕ್ಕಾಗಿ ಏನೇನ್ ಮಾಡಿದ್ದಾರೆ ಅಂತ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ. ನಮ್ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಗುರು, ಗೀತಾಂಜಲಿ, ಮದ್ವೆ, ಮಿಡಲ್ ಕ್ಲಾಸ್, ಇದಕ್ಕೆಲ್ಲ ನಿಮ್ಮ ಅಪ್ಪ ಅಜ್ಜನ್ ಏನ್ ಸಂಬಂಧ? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಸೊ ನಮ್ ವಾಂಗಾರೆಡ್ಡಿ ಕನಕಮೂರ್ತಿಗಿಂತ ಫಾಸ್ಟ್ ಆಗಿ ಅಪ್ಡೇಟ್ ಆಗಿದ್ದಾನೆ ಗುರು. ಬೈಕ್ ಮೇಲೆ ಕಿಸ್ ಮಾಡೋದ್ರಿಂದ ಪ್ಲೇನ್ ಒಳಗೆ ಫಕ್ ಮಾಡೋವರೆಗೂ, ಕಾಲೇಜ್ಗೆ ಬೇಸ್ ಬ್ಯಾಟ್ ತಗೊಂಡ್ ಹೋಗೋದ್ರಿಂದ ಕ್ಲಾಸಿಗೆ ಗನ್ ತಗೊಂಡ್ ಹೋಗೋವರೆಗೂ, ಸ್ಟ್ರೇಂಜರ್ಸ್ ಮುಂದೆ ಕಿಸ್ ಮಾಡೋದ್ರಿಂದ ಫ್ಯಾಮಿಲಿ ಮುಂದೆ ಕಿಸ್ ಮಾಡೋವರೆಗೂ, ಇದು ನೆಕ್ಸ್ಟ್ ಲೆವೆಲ್ ಇನ್ಸ್ಪಿರೇಷನ್ ಗುರು. ಯಾರಿಗೆ ಅಂದ್ರೆ ಕೂಗಾಡೋದು, ಕಿರ್ಚಾಡೋದು ಹೀರೋಯಿಸಮ್ ಅನ್ಕೊಂಡವ್ರಿಗೆ. ಅಂಡ್ ಎಲ್ಲದ್ರದ್ದು ಸೊಲ್ಯೂಷನ್ ಏನು ಅಂದ್ರೆ ವೈಲೆನ್ಸ್. ಯಾಕೆ ಅಂದ್ರೆ ಅದೇ ಆಲ್ಫಾ ಮೇಲ್ ಮಾಡೋದು. ಯಾವ ಮೇಲ್ ಹೇಳು? ಕರೆಕ್ಟ್ ಆಗಿ ಹೇಳ್ದೆ. ಓಹ್ ಸಾರಿ ಕ್ಯಾರೆಕ್ಟರ್ ಒಳಗೆ ಹೋಗ್ಬಿಟ್ಟಿದ್ದೆ. ಇವನು ವಿಜಯ್. ಇವನಿಗೆ ಈ ಕೆಲ್ಸಕ್ಕೆ ಬರ್ದಿರೋ ಅಪ್ಪ ಅಂದ್ರೆ ತುಂಬಾ ಇಷ್ಟ. ಅಂಡ್ ಇವನ್ನ ಇಷ್ಟ ಪಡ್ತಿರೋ ಅಮ್ಮನ ಇಗ್ನೋರ್ ಮಾಡ್ತಿದ್ದಾನೆ. ಅಪ್ಪ ಎಲ್ಲಿದ್ದಾರೆ? ಇವನಪ್ಪ ಇವನ್ ಜೊತೆ ಯಾವತ್ತೂ ಟೈಮ್ ಸ್ಪೆಂಡ್ ಮಾಡಲ್ಲ. ಆದ್ರೂ ಇವನ್ ಕದ್ದು ಮುಚ್ಚಿ ಇವನ ಅಪ್ಪನ ಹರ್ಕತ್ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅಪ್ಪ ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಿಡ್ಕೋತಾ ಇದ್ರು, ರೈಟ್ ಹ್ಯಾಂಡ್ ಅಲ್ಲ. ಇದಪ್ಪ ಮತ್ತೆ ನನ್ ಮಧ್ಯೆ ಪರ್ಸನಲ್ ಮೂವ್ಮೆಂಟ್. I really love my father. ನಾನು ಹೇಳಿದ್ದಲ್ಲ ಅದು ಅಪಯ. ಹೈಸ್ಕೂಲ್ ಇಂದಾನೆ ವಿಜಯ್ ಮುಖದ ಮೇಲೆ ತುಂಬಾ ಸಿಟ್ಟು ಮತ್ತೆ 1 kg ಫೌಂಡೇಶನ್ ಇರುತ್ತೆ. ಅಂಡ್ ಇವನು ಸಲ್ಮಾನ್ ಖಾನ್ ತರ ಜನದ ಮೇಲೆ ಕಾರ್ ಹತ್ತಿಸ್ತಾನೆ. ಆದ್ರೆ ಶಿಕ್ಷೆ ಆಗಲ್ಲ, ಯಾಕಂದ್ರೆ ಇವನಪ್ಪ ರಿಚ್. ಸೊ ಅದೇ ಪನಿಷ್ಮೆಂಟ್ ಅಂತ 200 ವರ್ಡ್ಸ್ ಎಸ್ಸೆ ಬರೆದು ಅಮೆರಿಕಕ್ಕೆ ಹೋಗ್ತಾನೆ. 6 ವರ್ಷ ಆದ್ಮೇಲೆ ಚಾಟ್ ಜಿಪಿಟಿಲ್ ಮಾಡಿರೋ ಕೂದಲು ತಗೊಂಡು ಇಂಡಿಯಾಗೆ ವಾಪಸ್ ಬರ್ತಾನೆ. ಅಣ್ಣ ವಿಜಯ್ಗೆ ಈಗ್ಲೂ ಅವ್ರ ಅಪ್ಪನ ಅಟೆನ್ಷನ್ ಬೇಕು. ಅದಕ್ಕೋಸ್ಕರ ಈಗ್ಲೂ ಉಲ್ಟಾ ಸೀದಾ ಹರ್ಕತ್ ಮಾಡ್ತಾನೆ ಇರ್ತಾನೆ. ಓ ಅಣ್ಣಂಗ್ ಪಕ್ಕ ಇವತ್ತು ನೈಟ್ ಫಾಲ್ ಆಗುತ್ತೆ. ಯಾಕೆಂದ್ರೆ ಅಣ್ಣ ಅವ್ನ ಚೈಲ್ಡ್ಹುಡ್ ಕ್ರಶ್ ನ ಮೀಟ್ ಮಾಡ್ತಾನೆ ಅವಳ ಎಂಗೇಜ್ಮೆಂಟ್ ದಿನ. ಅವಳು ನೋಡಿದ್ರೆ ಇವನ್ಗೆ ಅಣ್ಣ ಅಂತಿರ್ತಾಳೆ. ಅಣ್ಣ ಅಣ್ಣ ಅಂದು ನನ್ನ ಯೌವನ ಪೂರ್ತಿ ಹೊಳೆಯಲ್ಲಿ ಕೊಚ್ಚಿಕೊಂಡು ಹೋಯ್ತು. ಪಾಪ ಈ ತಮ್ಮನಿಗೆ ಏನ್ ಗೊತ್ತಿತ್ತು ನಾಳೆ ಡಿನ್ನರ್ ಇವನ್ ಜೊತೆ ಬಾಯೊಳಗ್ ತಗೊಂತಾಳೆ ಅಂತ. ಐ ಮೀನ್ ಡಿನ್ನರ್ ಆದ್ಮೇಲೆ ನೀರ್ ಕುಡಿಸ್ತಾನೆ. ಆದ್ರೆ ಗೀತಾಂಜಲಿ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರ್ ಕುಡಿಯಲ್ಲ. ಅದಕ್ಕೆ ಇವ್ರು ಮಾಡಿದ್ರೆ ಚಪ್ರಿಗಳು, ಇವ್ರು ಮಾಡಿದ್ರೆ ಹೈ ಸ್ಟ್ಯಾಂಡರ್ಡ್ಸ್. ಆದ್ರೆ ಅಣ್ಣ ಅದನ್ನು ಗಂಡ ಆಗಿದ್ ಹೇಗೆ? ಆಲ್ಫಾ ಮೇಲಾಗಿ. ಅಣ್ಣ ಅಂತಂದ್ರೆ ಆನೆ ತುಳಿದಾಗೆ ತುಳಿದು ಸಾಯ್ತಾನೆ ಸಂಡಿಗೆ ಮಗನೇ. ಹಳೆ ಕಾಲದಲ್ಲಿ 2 ತರದ ಹುಡುಗರು ಇರ್ತಿದ್ರು. ಒಂದು ಆಲ್ಫಾ ಮತ್ 2ನೇದು ಉಳ್ದವ್ರು. ಮತ್ ನೀನಲ್ಲಿದ್ದಿದ್ರೆ ಯಾರನ್ನ ಚೂಸ್ ಮಾಡ್ತಿದ್ದೆ? ಆಲ್ಫಾ. ಎಕ್ಸಾಕ್ಟ್ಲಿ. ಓ ಬ್ರೋ, ಮುಂಚೆ ಆಲ್ಫಾ ಮೇಲ್ಸ್ಗಳು ಈ ಚಡ್ಡಿ ಈ ಟೆಕ್ಸ್ಚರ್ ಬಗ್ಗೆನೂ ಕುಯ್ಯ ಅಂತಿದ್ರ. ಕೆಟ್ಟ ಡಿಟರ್ಜೆಂಟ್ ಇಂದಾಗಿ ಹಾಳು ಮಾಡಾಕ್ ಬಿಟ್ರಿ ನನ್ನ ಅಂಡರ್ವೇರ್ ನ. ಇಲ್ಲಿ ಡಿಟರ್ಜೆಂಟ್ ಕತೆ ಏನು ಇಲ್ಲ, ಟೆಕ್ಸ್ಚರ್ ಹಾಳಾಗಿದೆ. ಇದು ನನ್ನ ಸ್ಪೆಷಲ್ ಹ್ಯಾಂಡ್ ಕ್ರಾಫ್ಟೆಡ್ ಅಂಡರ್ವೇರ್. ಇದು ನನ್ ಕಷ್ಟ ನನಗೆ, ನಿನಗೆ ಅಂಡರ್ವೇರ್ ಚಿಂತೆ ಆಗ್ಬಿಟ್ಟದೆ. ಅಂಡ್ ಈ ಗೀತಾಂಜಲಿನೂ ಏನ್ ಸ್ಮಾರ್ಟ್ ಇಲ್ಲ. ಮದ್ವೆಗೆ ಹೂ ಅಂತೀಯ ಅಂತ ಕೇಳಿದ್ರೆ ಅಂದ್ರೆ ಎಂಗೇಜ್ಮೆಂಟ್ಗೆ ಅಂದೆ. ಹೋ, ನಿಂಗೇನ್ ಅನ್ಸುತ್ತೆ? ಮದ್ವೆಗೆ ಸಪರೇಟ್ ಆಗಿ ಬೇರೆ ಕೇಳ್ಬೇಕಾ ನಿನ್ನ ಹತ್ರ? ನೋಡಿ, ಅಣ್ಣನ್ ಮದ್ವೆ ಆದ್ಮೇಲೆ ಇವ್ನ್ ಡಬಲ್ ಸ್ಟ್ಯಾಂಡರ್ಡ್ಸ್. ನೀನ್ ಲೆವೆಲ್ ಚೇಂಜ್ ಆಗ್ಬಿಟ್ಟದೆ. ನೋಡಿ, ಇಲ್ಲಿ ಇವ್ನ್ ತಂಗಿಗೋಸ್ಕರ ನಿಲ್ತಾನೆ. ನನ್ನ ಅಕ್ಕಂಗೆ ನಿಮ್ಮನೇಲಿ ಮಾತಾಡಕ್ ಅಲೋ ಮಾಡಲ್ವಾ? ಆದ್ರೆ ಹೆಂಡತಿ ಹತ್ರ ಇವನ್ ಸ್ವಂತ ತಂಗಿಗೆ ಹರ್ಟ್ ಆಗಕ್ ಬಿಡಲ್ಲ. ಆದ್ರೆ ಹೆಂಡತಿಗೆ ಇವನ್ ಸ್ವಂತ ತಂಗಿಗೆ ಓಪನ್ ಮೈಂಡೆಡ್. ಮತ್ ನಿನ್ ವಯಸ್ಸು ಎಷ್ಟು? 39. ಇನ್ನೊಂದ್ ಮದ್ವೆ ಆಗು. ಆದ್ರೆ ಇವನ್ ಸ್ವಂತ ಹೆಂಡತಿಗೆ ಹೇಳ್ತಾನೆ, ಇನ್ನೊಂದ್ ಮದ್ವೆ ಆಗ್ಬೇಡ. ಮದ್ವೆ ಅಂದ್ರೆ ಒಂದು ಭಯ ಇರಬೇಕು. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ. ರಬಿಶ್. ವಿಜಯ್ ಚಿಕ್ಕಕ್ಕಿರ್ತ ಗನ್ನಲ್ಲಿ ಆಟ ಆಡ್ತಿದ್ದ. ಆದ್ರೆ ರಬ್ಬರ್ ಬೆಂಡಲ್ಲಿ ಆಡಿರ್ಲಿಲ್ಲ. ಅದಕ್ಕೆ ಆ ಕನ್ಸನ್ನ ಗೀತಾಂಜಲಿ ಬ್ರಾ ಇಂದ ಕಂಪ್ಲೀಟ್ ಮಾಡ್ಕೊಂತಾನೆ. ನಿಜವಾಗ್ಲೂ ನನಗೆ ಬಾಡಿನಲ್ಲಿ
ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು, ಒಂಥರ ನಾರ್ಮಲ್ ಸ್ಟೇಜ್ ಅಲ್ಲಿ ಇರ್ಲಿಲ್ಲ. ಖುಷ್ ತುಂಬಾ ನೋವಾಗಿರುತ್ತೆ, ಆದ್ರೂ ಇವಳಿಗೆ ಇಷ್ಟ. ಯಾಕೆ ಅಂದ್ರೆ ಆಮೇಲೆ ಮುಲಾಮು ಇವನೇ ಹಚ್ತಾನಲ್ಲ, ನಿನ್ನ ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ ಒಳಗಡೆ. ನಿಂಗೆ ಕರೆಕ್ಟ್ ಆಗಿ ಸಿಕ್ಕಿದನ್ ಬಿಡು. ಇವ್ರ ಅಪ್ಪಂಗೆ ಗಾಲ್ಫ್ ಕೋರ್ಟ್ ಅಲ್ಲಿ ಶೂಟ್ ಮಾಡಿದ್ಮೇಲೆ ಅಂಡ್ ಈ ಪರಿಸ್ಥಿತಿಲಿ ವಿಜಯ್ ಯೋಚನೆ ಮಾಡ್ತಾನೆ, ಕಳ್ ಬಡ್ಡಿ ಮಗ ಅಪ್ಪಂಗೆ ಗಾಲ್ಫ್ ಆಡಕ್ ಟೈಮ್ ಇತ್ತು, ಆದ್ರೆ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಇರ್ಲಿಲ್ಲ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಅಂಡ್ ಮೋಟಿವೇಶನ್ ಕೊಡಕ್ಕೆ ಅಪ್ಪನ್ ಫ್ಯಾಕ್ಟ್ರಿಗೆ ಹೋಗ್ತಾನೆ, ಅಲ್ಲಿ ಯೂನಿಫಾರ್ಮ್ ಹಾಕೊಂಡು. ಈ ಶ್ರೀಮಂತರ ಆಪರ್ಚುನಿಟಿ ಸಿಕ್ಕಾಗೆಲ್ಲ ಬಿಲ್ಡಪ್ ತಗೊಳಕ್ ಬಿಡಲ್ಲ. ನಾನ್ ಸುಮ್ ಕೂರೋ ಮಗ ಅಲ್ಲ. ಅಂಡ್ ಇಲ್ಲಿನ ವರ್ಕರ್ದು ಯೂನಿಫಾರ್ಮ್ ಎಷ್ಟು ಕ್ಲೀನ್ ಇರುತ್ತೆ ಅಂದ್ರೆ, ನಿಮ್ಗೆ ಗೊತ್ತಿರುತ್ತಲ್ಲ, ಬಾಲಿವುಡ್ ಕಾಸ್ಟ್ಯೂಮ್ ಡಿಸೈನರ್ ಯಾವತ್ತು ಸ್ಟೀಲ್ ಫ್ಯಾಕ್ಟ್ರಿ ನೋಡಿರಲ್ಲ. ಅಪ್ಪಂಗೆ ಶೂಟ್ ಆದ್ಮೇಲೆ ಇವನು ಬಾಡಿ ಗಾರ್ಡ್ಸ್ ನ ಟ್ರಸ್ಟ್ ಮಾಡಲ್ಲ. ಸೊ ಅದಕ್ಕೆ ಹಳ್ಳಿಗೆ ಹೋಗಿ ಆಲ್ಫಾ ಚಿಯರ್ ಲೀಡರ್ಸ್ ನ ತರ್ತಾನೆ. ಫೈಟ್ ನಡಿಬೇಕಾದ್ರೆ ಇವನು ಹಿಂದೆಯಿಂದ ಹಾಡ್ ಗೀಡ್ ಹೇಳಿ ಮೋಟಿವೇಟ್ ಮಾಡ್ಲಿ ಅಂತ. ಬರ್ತೀರೇನಪ್ಪ ನೀವು? ಅಂಡ್ ವಿಜಯ್ಗೆ ಅವ್ನ ಓನ್ 5 ಸ್ಟಾರ್ ಹೋಟೆಲ್ ಅಲ್ಲೇ 100 ಜನ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅವತ್ ಸೆಕ್ಯೂರಿಟಿ ಎಲ್ಲ ರಜಾ ಹಾಕಿರ್ತಾರೆ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ಸೊ ಈಗ ಫೈನಲಿ ಸೀಕ್ರೆಟ್ ವೆಪನ್ ದೊಡ್ಡಮ್ಮನ್ ರಿವೀಲ್ ಮಾಡೋ ಟೈಮ್. 5 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗೋ ಆಟೋ ರಿಕ್ಷಾ. ಎಲ್ರನ್ನು ಹೊಡೆದ್ಮೇಲೆ ಬದುಕು ಸಾವಿನ ಮಧ್ಯ ಹೋರಾಡ್ತಿರ್ತಾನೆ 2 ನಿಮಿಷಕ್ಕೋಸ್ಕರ ಅಷ್ಟೇ. ಸೈಕಾಲಜಿಸ್ಟ್ ಎಲ್ಲ ಇವನ್ ಮೆಂಟಲ್ ಹೆಲ್ತ್ ಬಗ್ಗೆ ವರಿ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ತುಂಬಾ ಸರಳವಾದ ಪ್ರಶ್ನೆ ಕೇಳ್ತಾಳೆ. ನಂಬರ್ ಕೇಳ್ಬಿಟ್ರೆ ನೀನ್ ಹೆದರೋಗ್ಬಿಡ್ತೀಯ. ಚೆನ್ನಾಗಿ ಗೈಬೇಕು. 5 ವರ್ಷ ನಾವೇನೋ ಮಾಡಿಲ್ಲ ಅಂದ್ರು ವಿ ಆರ್ ಗುಡ್. ಪಕ್ಕ ನೆಕ್ಸ್ಟ್ 5 ವರ್ಷಕ್ಕೆ ರೆಡಿ. ಅಂಡ್ ರಿಕವರಿ ಆದ್ಮೇಲೆ ಪಂಡಿತರು ಹೇಳ್ತಾರೆ, ನಿನ್ನ ಜೀವನದ ರೇಖೆ ಅಂತ್ಯವಾಗಲಿದೆ. ಇದನ್ ಕೇಳಿಸ್ಕೊಂಡ್ಮೇಲೆ ಕನ್ವರ್ಟ್ ಆಗ್ಬಿಡ್ತಾನೆ. ಅಣ್ಣ ಕರೆಕ್ಟ್ ಆದ್ಮೇಲೆ ಗೀತಾಂಜಲಿ ಏನ್ ಬೇಕು ಅಂತ ಹಿಂಟ್ ಕೊಡ್ತಾ ಇರ್ತಾನೆ. ಕೆಲಸದೊಳಗೆ ಫುಲ್ ಒಂಥರ ಅನ್ಸೋ ಹಾಗೆ ಮಾಡಿದ್ಮೇಲೆ, ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅದಕ್ಕಿಂತ ಕೆಟ್ಟದಾಗಿ ಇನ್ನೂ ಹೀನಾಯವಾಗಿದೆ. ಗೊತ್ತಾಗುತ್ತೆ ಇವನ್ ಬಾವ ಎನಿಮೀಸ್ಗೋಸ್ಕರ ಕೆಲಸ ಮಾಡ್ತಿರ್ತಾನೆ ಅಂತ. ಅದಕ್ಕೆ ಸಾಯಿಸ್ತಾನೆ. ಆಮೇಲೆ ಇವನ್ ಝೋಯನ ಮೀಟ್ ಆಗ್ತಾನೆ. ನೆಕ್ಸ್ಟ್ ಇವಳು ಎನಿಮೀಸ್ ಜೊತೆ ಕೆಲಸ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಇವಳಿಗೋಸ್ಕರ ಲವ್ ಬೈಟ್ ಕಲರ್ ಇಂದು ಕಾರ್ ಕೂಡ ಮಾಡಿಸ್ತಾನೆ. ನಿಮ್ಗೇನಾದ್ರು ಕಲರ್ ಚಾರ್ಟ್ ಜೊತೆ ಮ್ಯಾಚ್ ಮಾಡೋದಿದ್ರೆ, ಒಳ್ಳೆ ಲೈಟಲ್ಲಿ ಫೋಟೋ ತಗೊಳ್ಳೋದಿದ್ರೆ ನಾನು ನೋಡ್ಕೋತೀನಿ. ಶಿ ಇಸ್ ವೆರಿ ಕೋಆಪರೇಟಿವ್ ಗುರು. ಇವಳೇನ್ ಎಕ್ಸ್ಪೆರಿಮೆಂಟ್ ಮಾಡೋ ವಸ್ತುನಾ? ಅಂಡ್ ಝೋಯಾ ನಿಜವಾಗ್ಲೂ ಇವನ್ನ ಇಷ್ಟಪಡ್ತಾಳೆ. ಯಾಕೆಂದ್ರೆ ಹೆಂಡತಿ ಇದ್ಮೇಲೂ ಎಲ್ಲ ಗಂಡಸರು ಸೆಕೆಂಡ್ ಚಿಕ್ನ ಎಲ್ಲಿಷ್ಟು ಲವ್ ಮಾಡ್ತಾರೆ. ಝೋಯಾ ಹೇಳ್ತಾಳೆ ಇವಳು ಅಬ್ರಾರ್ಗೆ ಕೆಲಸ ಮಾಡ್ತಿದ್ದಾಳಂತ. ಅಬ್ರಾರ್ಗೆ ಮತ್ತೆ ನಿಮ್ಗೆ ಏನೋ ಸಂಬಂಧ ಇದೆ ಅನ್ಸುತ್ತೆ, ಯಾಕಂದ್ರೆ ಅವ್ನು ನಿಮ್ಮಪ್ಪನ ಬಲ್ಬೀರ್ ಚಿಕ್ಕಪ್ಪ ಅಂತ ಕರಿತಾ ಇದ್ದ. ಅಕ್ಕಯ್ಯ ನಾನು 100% ಹೇಳಿರ್ತೀನಿ, ಅವನು ಏನು ಹೇಳಿರಲ್ಲ, ಅವನು ಮಾತಾಡಲ್ಲ. ಇಲ್ಲಿ ಈ ಕಡೆನು ವಿಜಯ್ ಗೀತಾಂಜಲಿಗೆ ಎಲ್ಲ ಸತ್ಯ ಹೇಳ್ಬಿಡ್ತಾನೆ. ಯಾಕೆಂದ್ರೆ ಇವನು ಆಲ್ಫಾ ಮೇಲಲ್ಲ. ಅವ್ರ ಮಾತಿಗೆ ನಮ್ಮಕ್ ಸಾಧ್ಯನಾ? ಆಮೇಲೆ ಇದಾಗಕ್ ಸಾಧ್ಯನಾ? ಗುರು ಇದನ್ನೆಲ್ಲ ಮಾಡಕ್ ಮುಂಚೆನೆ ಹೇಳ್ಬೋದಿತ್ತಲ್ಲ. ಗೀತಾಂಜಲಿಗೆ ಸಾಕಾಗಿದೆ ಗುರು ಇದನ್ನೆಲ್ಲ ಕೇಳಿ. ಅದಕ್ಕೆ ಓ ಕ್ಷಮಿಸ್ಬಿಟ್ಟ. ಓ ಕಮಾನ್ ಯಾರ್, ಇವನ್ ಯಾರು ಕ್ಷಮಿಸಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಫೈನಲಿ ಕ್ಲೈಮ್ಯಾಕ್ಸ್. ಇಲ್ಲಿ ವಿಜಯ್ ಫ್ರೆಂಡ್ಸ್ ಜೊತೆ ಜಿ ವ್ಯಾಗನ್ ನಲ್ಲಿ ಅಬ್ರಾರ್ನ ಹೊಡೆಯಕ್ ಹೋಗ್ತಾನೆ. ಎಲ್ಲ ಗಾಡಿಗಳು ಒಂದೇ ರೋಡಲ್ಲಿ ಬಂದ್ರು ಹೀರೋ ಗಾಡಿ ಗಲೀಜಾಗಲ್ಲ. ಯಾಕೆ ಅಂದ್ರೆ ಅದು ಹೀರೋ ಗಾಡಿ. ಎನಿಮಲ್ ಗಾರ್ಡನ್. ಇಲ್ಲಿ ವುಮೆನ್ಗೆ ರೆಸ್ಪೆಕ್ಟೇ ಇಲ್ಲ. ಹ್ಯಾಪಿ ಬರ್ತ್ಡೇ ಟು ಗಂಡಿ ಮುಂಡೆ. ಹ್ಯಾಪಿ ಬರ್ತ್ಡೇ ಟು ಗಂಡಿ ಮುಂಡೆ.